ಲೈಕ್ ಮಾಡಿ. ಸೊ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತ ಅಂದರೆ ನಿಮಗೆ ಹೋಟೆಲ್ ಟೂರ್ ಮಾಡಿಸೋಣ ಅಂತ. ನಾನು ರೂಮ್ ಟೂರ್ ಮಾಡಿಸಿದ್ದೀನಿ. ಹಾಗೆ ಕೆಳಗಡೆ ಹೋಟೆಲ್ ಯಾವ ಥರ ಇದೆ, ಹಾಗೆ ಪೂಲ್ ಯಾವ ಥರ ಇದೆ, ಜೊತೆಗೆ ಓಷನ್ ವ್ಯೂ ಯಾವ ಥರ ಇದೆ ನಮ್ಮ ಹೋಟೆಲಿಂದ ಅಂತ ತೋರಿಸ್ತೀನಿ. ಹಾಗೆ ಇವತ್ತಿನ ಆ್ಯಕ್ಟಿವಿಟಿ ಬಂದುಬಿಟ್ಟು ಮೇನ್ ಆ್ಯಕ್ಟಿವಿಟಿ ವೇಲ್ ವಾಚಿಂಗ್ ಹೊರಟಿದ್ದೀವಿ. ಇರೋ ಹತ್ರ ಎಲ್ಲನೂ ನಿಯರ್ ಬೈ ಇದೆ. ಸೊ ಎಲ್ಲ ಒಂದು 5-10 ನಿಮಿಷ 20 ನಿಮಿಷ ದೂರದಲ್ಲೇ ಇದೆ. ಜಾಸ್ತಿ ಡ್ರೈವ್ ಮಾಡಬೇಕಾಗಿಲ್ಲ. ಸೊ ರೋಡ್ ಟು ಹಾನ ಒಂದೇ ನಾವು ಡ್ರೈವ್ ಮಾಡಿದ್ದು. ಆಲ್ಮೋಸ್ಟ್ ಹೋಲ್ ಡೇ ಡ್ರೈವ್ ಮಾಡಿದ್ದೀವಿ. ತುಂಬಾ ಚೆನ್ನಾಗಿತ್ತು. ನೀವು ಯಾರೆಲ್ಲ ರೋಡ್ ಟು ಹಾನ ಡ್ರೈವ್ ಮಾಡಿರೋ ವಿಡಿಯೋ ನೋಡಿಲ್ಲ ಅಂತ ಅಂದರೆ ಸೊ ರೋಡ್ ಟ್ರಿಪ್ ವಿಡಿಯೋ ನಾನು ಕೆಳಗಡೆ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ. ಫುಲ್ ನೇಚರ್ ಇದೆ. ಬನ್ನಿ ನಿಮಗೆ ಹೋಟೆಲ್ ಟೂರ್ ಮಾಡಿಸ್ತೀನಿ. ಹಾಗೆ ನಾವು ನಿನ್ನೆ ಹೋಗಿದ್ದು ಇವೆಂಟಲ್ಲಿ ನೀವು ಯಾರೂ ನೋಡಿಲ್ಲ ಅಂತ ಅಂದರೆ ಸೊ ಹವಾಯಿ ಕಲ್ಚರ್ ಇವೆಂಟ್ ಹೋಗಿದ್ವಿ. ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಸೊ ಆ ಇವೆಂಟ್ ಯಾವ ಥರ ಅಂದರೆ ನಾವು ಮುಂಚೆನೇ ಬುಕ್ ಮಾಡ್ಕೋಬೇಕಾಗುತ್ತೆ. ಡೇಟ್ ವೈಸ್ ಓಪನಿಂಗ್ ಇರುತ್ತೆ. ತುಂಬ ಜನ ಬುಕ್ ಮಾಡ್ತಾರೆ. ಸೊ ಬೇಗನೆ ಬುಕ್ ಮಾಡ್ಕೊಳ್ಳಿ ನೀವು ಯಾರೆಲ್ಲ ಹವಾಯಿಗೆ ಬರೋ ಪ್ಲ್ಯಾನ್ ಇದ್ದರೆ. ಹಾಗೆ ಇನ್ನೊಂದು ಸೊ ಪರ್ ಪರ್ಸನ್ $200 ಇರುತ್ತೆ, ಪ್ಲಸ್ ಟ್ಯಾಕ್ಸ್ ಆ್ಯಡ್ ಆಗುತ್ತೆ. ಸೊ $200 ಟಿಕೆಟ್ ಇರುತ್ತೆ. ಹಾಗೆ ಇಬ್ಬರಿಂದ ಆಲ್ಮೋಸ್ಟ್ ಡಬಲ್ ಆಯಿತು. ಬಟ್ ತುಂಬಾ ವರ್ತ್ ಅನ್ನಿಸ್ತು. ಅಮೆರಿಕದಲ್ಲಿ ಇಷ್ಟು ಚೆನ್ನಾಗಿ ಹಾಸ್ಪಿಟಾಲಿಟಿ ಸಿಗೋದು ತುಂಬಾ ಕಷ್ಟ. ಇಲ್ಲಿ ಎಷ್ಟು ದುಡ್ಡು ಕೊಡ್ತನೋ ದುಡ್ಡೊಂದು ಹೋಗುತ್ತೆ ಹೊರತು ಬಟ್ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋಲ್ಲ. ನಮ್ಮ ಇಂಡಿಯಾದಲ್ಲಿ ನಾವು ಜಸ್ಟ್ ಒಂದು 5,000-10,000 ದಿನಕ್ಕೆ ಹೋಟೆಲಿಗೆ ಕೊಡ್ತೀವಿ ಅಂದರೆ ತುಂಬಾ ಚೆನ್ನಾಗಿರೋ ಥರ. ಹಾಗೆ ಫುಲ್ ಬೊಫೆ ಸಿಸ್ಟಮ್ ಊಟ, ಹೋಟೆಲ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಬಟ್ ಇಲ್ಲಿ ಒಂಥರ ಚೈನ್ಲಿಗೆ ತುಂಬಾ ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿರುತ್ತೆ. ಈವನ್ 5 ಸ್ಟಾರ್ ಹೋಟೆಲ್ ಹೋದ್ರೂ ಒಂಥರ ಅದೇ ಥರ ಒಂಥರ ವೆಸ್ಟರ್ನ್ ಸ್ಟೈಲ್ ಲುಕ್ ಫಿನಿಶಿಂಗಲ್ಲೇ ಫರ್ನಿಷ್ ಎಲ್ಲ ಮಾಡಿರ್ತಾರೆ, ಅದೇ ಥರನೇ ಇರುತ್ತೆ. ಸೊ ಏನು ಮಾಡೋದಕ್ಕಾಗಲ್ಲ. ಸೊ ಕೆಲವೊಂದು ಇಲ್ಲಿ ಚೆನ್ನಾಗಿರುತ್ತೆ ಅನಿಸುತ್ತೆ, ಇನ್ನು ಕೆಲವು ಇಂಡಿಯಾದಲ್ಲಿ ಸೂಪರಾಗಿರುತ್ತೆ ಅಂತ ಅನಿಸುತ್ತೆ. ಹೋಟೆಲ್ಸ್ ಎಲ್ಲ ಇಂಡಿಯಾದಲ್ಲೇ ನಂಗೆ ತುಂಬಾ ಇಷ್ಟ. ಅಲ್ಲೆಲ್ಲ ತುಂಬ ಚೆನ್ನಾಗಿ ಎಲ್ಲನೂ ಏನೋ ಡೆಕೋರೇಟ್ ಮಾಡಿರ್ತಾರೆ. ಹಾಗೆ ಹೋಟೆಲ್ ರೂಮ್ಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ ಇವಾಗ ನಿಮ್ಮನ್ನು ಕೆಳಗಡೆ ಕರ್ಕೊಂಡು ಹೋಗ್ತೀನಿ. ಹೋಟೆಲ್ ರೂಮ್ ಟೂರ್ ಮಾಡಿಸಿದ್ದೀನಿ ಆಲ್ರೆಡಿ, ಹೋಗಿ ಚೆಕ್ ಮಾಡಿ. ಕೆಳಗಡೆ ಹೋಗೋಣ. ಇವತ್ತಿನ ಆ್ಯಕ್ಟಿವಿಟಿಗೆ ಶಾರ್ಟ್ಸ್ ಮತ್ತು ಈ ಥರ ಟ್ರಾನ್ಸ್ಪರೆಂಟ್ ಟಾಪ್ ಹಾಕಿದ್ದೀನಿ ಬ್ಲ್ಯಾಕ್ ಕಲರಲ್ಲಿ. ತುಂಬಾ ಕಂಫರ್ಟಬಲ್ ಆಗಿದೆ. ಸೊ ಬನ್ನಿ ಹೊರಡೋಣ. ನಿಮಗೆ ಹೋಟೆಲ್ ಟೂರ್ ಎಲ್ಲ ಮಾಡಿಸ್ತೀನಿ. ಇನ್ನೊಂದು ಸ್ಪೆಷಲ್ ಅಂತಂದರೆ ನೀವು ಇಲ್ಲಿ ಎಲ್ಲ ನೋಡಿದ್ರೆ ನೋಡಿ ಹೇಗೆ ಲೈವಿಗಿದೆ ಅಂತ. ಫುಲ್ಲು ಒಂಥರ ಗೋವಾ ಇರುತ್ತಲ್ಲ, ಸೊ ಗೋವಾ ಥರದ್ರಲ್ಲಿ ಇರುತ್ತಲ್ಲ ಒಂಥರ ಮೋಟೆಲ್ ಹೋಟೆಲ್ ಆ ಥರನೇ ಬರುತ್ತೆ. ಸೊ ಇಲ್ಲಿ ಹೇಗೆ ಕಟ್ಟಿದ್ದಾರೆ ಅಂದರೆ ಎಲ್ಲ ರೂಮ್ಸು ಅಷ್ಟೇ ಏನು ಓಷನ್ ಇದೆ ಅದಕ್ಕೆ ವ್ಯೂ ಕಾಣಬೇಕು ನಮಗೆ, ಆ ಥರನೇ ಎಲ್ಲ ರೂಮ್ಸ್ನ ಕಟ್ಟಿದ್ದಾರೆ. ಹಾಗೆ ಇನ್ನೊಂದು ತುಂಬಾ ಇಷ್ಟ ಆಗಿದ್ದು ಅಂತಂದರೆ ಇಲ್ಲಿ ಫುಲ್ ದೊಡ್ಡದಾಗಿ ಬೆಟ್ಟ ನೋಡ್ಬೋದು ನೀವು. ಹಾಗೆ ಅಲ್ಲಿ ಮನೆಗಳಿದೆ. ಸೊ ಮನೆಗಳನ್ನ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಆ್ಯಂಡ್ ಸಾರಿ ಇಲ್ಲಿಂದ ಕ್ಯಾಮ್ರಾದಲ್ಲಿ ಯಾವ ಥರ ಕ್ಲಿಯರಾಗಿ ಕಾಣ್ತಿದೆಯೋ ಗೊತ್ತಿಲ್ಲ. ಬಟ್ ಇನ್ನೊಂದು ತುಂಬಾ ಬಿಸಿಲು ಕೂಡ ಇದೆ. ಇವಾಗ ಫುಲ್ ಮನೆಗಳಿದೆ, ಫುಲ್ ಬೆಟ್ಟ ಇದೆ. ನನಗೆ ಬೆಟ್ಟ ನೋಡ್ಬಿಟ್ಟೇ ಸಖತ್ ಖುಷಿ ಅನ್ನಿಸ್ತು. ಹಾಗೆ ಕೆಲವರು ನನ್ನ ಸಬ್ಸ್ಕ್ರೈಬರ್ಸು ಹವಾಯಿಗೆ ಬರೋದಕ್ಕೆ ಹೋಟೆಲ್ ನೀವು ಕೇಳ್ತಾ ಇದ್ರಿ. ಸೊ ಇದು ಬಂದ್ಬಿಟ್ಟು ರಾಯಲ್ ಕಹಾನ ಅಂತ ಹೋಟೆಲ್ ಹೆಸರು ಬಂದು. ಹಾಗೆ ಓಷನ್ ವ್ಯೂ ಇದೆ ಕೆಳಗಡೆ. ಹೇಗಿದೆ ಅಂತ ತೋರಿಸ್ತೀನಿ. ಸೊ ಅಲ್ಲಿ ಮಾತಾಡೋದಕ್ಕೆ ಹೋದರೆ ಎಲ್ಲರಿಗೂ ಡಿಸ್ಟರ್ಬ್ ಆಗ್ಬೋದು. ಹಾಗಾಗಿ ಜಸ್ಟ್ ಒಂದು ರೌಂಡ್ ಹಾಕಿ ತೋರಿಸ್ತೀವಿ. ಓಕೆನಾ? ಸೊ ಈ ಥರ ಬೀಚ್ ಆಕ್ಸೆಸ್ ಇರೋ ಹೋಟೆಲ್ನ ಬುಕ್ ಮಾಡಿಕೊಂಡ್ರೆ ಇದೇನೆ. ಸೊ ಆರಾಮಾಗಿ ಬಂದು ಕೆಳಗಡೆ ಕೂತ್ಕೋಬೋದು. ನಾವು ಅವತ್ತು ಡಿನ್ನರ್ ಕೂಡ ಇಲ್ಲೇ ಮಾಡಿದ್ವು. ಆಮೆ ಇದೆ ಚಂದ್ರಲ್ಲಿ. ಹಾಂ
ಹತ್ರ ಏನಾದರೂ ಹೋಗಿ ಬಂದರೆ ಮರಳೆ ಎಲ್ಲ ಕಾಲಿಗೆ ಅಂಟಿರುತ್ತಲ್ವ, ಸೊ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ, ಹಾಗೆ ಸ್ವಲ್ಪ ಶವರ್ ಥರ ತೊಗೊಳೋದಕ್ಕೆ ಇಲ್ಲಿ ಟ್ಯಾಪ್ ಥರ ಇಟ್ಟಿದ್ದಾರೆ ಫುಲ್ಲು. ಸೊ ಇವಾಗ ಚಂದು ಕ್ಲೀನ್ ಮಾಡ್ಕೊತಾ ಇದ್ದಾರೆ. ಫುಲ್ ಮಣ್ಣಂತೂ ಒಳ್ಳೆ ರವೆ ಥರ ಇದೆ, ಫುಲ್ಲು ಮರಳಾಗಿ. ಸೊ ಇಬ್ಬರೂ ಫುಲ್ಲು ಬಾಡಿ ಫುಲ್ ಸನ್ಸ್ಕ್ರೀನ್ ಸ್ಪ್ರೇ ಮಾಡ್ತಾ ಇದ್ದೀವಿ. ಈ ಬಿಸಿಲಿಗೆ ಬೇಗನೆ ಟ್ಯಾನ್ ಆಗಿದ್ದೀವಿ. ಆಲ್ರೆಡಿ ಬಂದು 2 ದಿನಕ್ಕೆ ಇಬ್ಬರೂ ಫುಲ್ ಬಾಡಿ ಕಲರ್ ಚೇಂಜ್ ಆಗಿದೆ ನಮ್ಮದು. ಸೊ ಬನ್ನಿ ಇವಾಗ ವೇಲ್ ವಾಚಿಂಗ್ ಹೋಗಬೇಕು. ಸೊ ಹಾಗಾಗಿ ಇಬ್ಬರು ರೆಡಿಯಾಗಿದ್ದೀವಿ. ಹೊರಡೋದ ಚಂದು? ನಮಗೆ ಈ ಥರ ಮ್ಯಾಪ್ ಕೊಟ್ಟಿದ್ದಾರೆ. ಮ್ಯಾಪಿಂದ ಹುಡ್ಕೊಂಬಂದ್ವಿ. ಸೊ ನಮ್ಮದು ಶಿಪ್ ಬಂದುಬಿಟ್ಟು ನಂಬರ್ 4. ಸೊ ಇದರಲ್ಲಿ ನಮ್ಮನ್ನು ವೇಲ್ ವಾಚಿಂಗ್ಗೆ ಕರ್ಕೊಂಡು ಹೋಗ್ತಾರೆ. ಸೊ 2 ಗಂಟೆಗೆ ಡಿಪಾರ್ಚರ್ ಇದೆ, ಇನ್ನೂ ಟೈಮ್ ಇದೆ. ಲೆಟ್ಸ್ ವೇಟ್.
ವೇಲ್ ವಾಚಿಂಗ್ ನೀವೆಲ್ಲರೂ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೊಂತೀನಿ. ನಾವು ಬೋಟ್ ರೈಡ್, ಕ್ರೂಸ್ ರೈಡ್ ತುಂಬ ಎಂಜಾಯ್ ಮಾಡಿದ್ವಿ. ಬಟ್ ಆದರೆ ವೇಲ್ಸ್ ನೋಡೋದಕ್ಕೆ ತುಂಬ ದೂರದಿಂದನೇ ನೋಡಬೇಕಾಗಿತ್ತು, ಹತ್ತಿರ ಎಲ್ಲ ತೊಗೊಂಡು ಹೋಗಲಿಲ್ಲ. ಜೊತೆಗೆ ಅವಾಗವಾಗ ಹೇಳ್ತಾ ಇದ್ವು, ಅವಾಗವಾಗ ಮತ್ತೆ ಒಳಗೆ ಹೋಗ್ತಾ ಇದ್ವು. ಸೊ ಕರೆಕ್ಟ್ ಟೈಮಲ್ಲಿ ಕ್ಯಾಮ್ರಾ ಹೋಲ್ಡ್ ಮಾಡೋದಕ್ಕೆ ಆಗ್ತಿರ್ಲಿಲ್ಲ. ಸ್ವಲ್ಪ ನೋಡಿದ್ದೀರಾ ಅಂತ ಅನ್ಕೊಂತೀನಿ. ಹಾಗೆ ಇಲ್ಲೆಲ್ಲ ಯಾವ ಥರ ಅಂದರೆ ಗೋವಾದಲ್ಲಿ ಯಾವ ಥರ ಇರುತ್ತೋ ಅದೇ ಥರ ಬೀಚ್ ಟೀಮಲ್ಲಿ ಎಲ್ಲನೂ ಶಾಪ್ಸ್ ಇತ್ತು, ಗಿಫ್ಟ್ ಶಾಪ್ಸ್ ಎಲ್ಲ. ಹಾಗಾಗಿ ಸ್ವಲ್ಪ ಗಿಫ್ಟ್ನ ಪರ್ಚೇಸ್ ಮಾಡಿಕೊಂಡು ಸೊ ಇವಾಗ ಮತ್ತೆ ನಾವು ಕಾನಾಪಲ್ಲಿ ಬೀಚ್ ಅಂತ ಇದೆ, ಸೊ ಅಲ್ಲಿಗೆ ಹೊರಟಿದ್ದೀವಿ. ಸನ್ಸೆಟ್ ನೋಡಿಕೊಂಡು ಮತ್ತೆ ಹೋಟೆಲ್ಗೆ ಹೋಗೋದು ಅಂತ. ಈ ವಿಡಿಯೋ ನೀವೆಲ್ಲರೂ ಇಷ್ಟಪಡ್ತಿದ್ದೀರಾ, ಎಂಜಾಯ್ ಮಾಡ್ತಿದ್ದೀರಾ ಅಂತ ಅನ್ಕೊಂತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಇವತ್ತಿನ ದಿನ ನನಗೆ ತುಂಬಾ ಸ್ಪೆಷಲ್ ಅನಿಸಿದ್ದು, ಸ್ಟ್ರೀಟ್ ಸೈಡಲ್ಲಿ ಗಿಳಿಗಳನ್ನ ತೋರಿಸಿದ್ನಲ್ಲ, ಅವು ಕಲರ್ಫುಲ್ ಗಿಳಿಗಳಿದ್ವು, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿದ್ವು. ಹಾಗೆ ಇನ್ನೊಂದು ಸ್ಪೆಷಲಿ ವೈಟ್ ಒನ್ ಇತ್ತಲ್ಲ, ಅದು ಹೇಗೆ ಅಂದರೆ ನಮ್ಮನ್ನ ನೋಡ್ಬಿಟ್ಟು ಫುಲ್ ಟರ್ನ್ ಮಾಡಿಬಿಟ್ಟು ನೆಕ್ಕೆಲ್ಲ ಸೊ ಹಲೋ ಹಲೋ ಅಂತ ಇತ್ತು. ಸೊ ಮಾತಾಡ್ತಾ ಇತ್ತು ಅದು ಗಿಳಿ ಕೂಡ, ಅದು ತುಂಬಾ ಸ್ಪೆಷಲ್ ಅನ್ನಿಸ್ತು. ಸೊ ಗಿಳಿಗಳು ನೋಡಿ ತುಂಬಾ ಖುಷಿ ಅನ್ನಿಸ್ತು. ಇವನ್ ಮೈಸೂರು ಝೂಗೆ ಹೋದಾಗ ನೋಡಿದ್ದೀವಿ, ಬಟ್ ಆದರೆ ಗಿಳಿಗಳನ್ನೆಲ್ಲ ಒಂದು ಪಂಜರದಲ್ಲಿ ಒಂಥರ ಫುಲ್ ಎಲ್ಲ ಕೂಡಾಕಿರ್ತಾರಲ್ವ, ಆದರೆ ಇಲ್ಲಿ ಸ್ವಲ್ಪ ಫ್ರೀಯಾಗಿ ಹೊರಗಡೆ ಬಿಟ್ಟಿದ್ರು. ಇವಾಗ ಖಾನಾಪಲ್ಲಿ ಬೀಚ್ ಹತ್ರ ಬಂದಿದ್ದೀವಿ. ಎಷ್ಟೊಂದು ಆಕ್ಸೆಸ್ ಪಾಯಿಂಟ್ ಇದೆ, ಸೊ ಅದರಲ್ಲಿ ಒಂದು ಪಾಯಿಂಟಿಗೆ ಬಂದಿದ್ದೀವಿ. ಇವಾಗ ಸಂಜೆ ಇನ್ನೇನು 5:30 ಆಯಿತು ಅಂದರೆ ಫುಲ್ ಎಲ್ಲ ಈ ಥರ ಎಲ್ಲ ಫೈರ್ ಆಗ್ತಿರ್ತಾರೆ.
ಇವತ್ತಿನ ವಿಡಿಯೋ ನೀವೆಲ್ಲರೂ ನನ್ನ ಜೊತೆ ಎಂಜಾಯ್ ಮಾಡಿದ್ದೀರಾ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವು ಯಾರೆಲ್ಲ ಹೊಸದಾಗಿ ನನ್ನ ವೀಡಿಯೋಸ್ ನೋಡ್ತಾ ಇದ್ರೆ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನೆಕ್ಸ್ಟು ಮತ್ತೆ ನಾನು ನಿಮ್ಮನ್ನು ಹವಾಯಿ ಜರ್ನಿ ಕಂಟಿನ್ಯೂ ಮಾಡಿಸೋದಕ್ಕೆ ಹೊಸ ವಿಡಿಯೋದಲ್ಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ಲ ಹ್ಯಾಪಿಯಾಗಿರಿ, ಸೇಫಾಗಿರಿ. ಲವ್ ಯು ಗೈಸ್. ಬಾಯ್.